ನೋಡ್ತಿದ್ದೀರಲ್ವಾ ಎಷ್ಟು ಥಿಕ್ ಆ್ಯಂಡ್ ಕ್ರೀಮಿಯಾಗಿ ಮೊಟ್ಟೆ ಹಾಕ್ತಲೇ ಮಯೋನೀಸ್ ರೆಡಿ ಆಗಿದೆ ಅಂತ. ಸೊ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಮತ್ತು ಹೋಟೆಲ್ ಸ್ಟೈಲ್ ವೈಟ್ ಸಾಸ್. ಮಾರ್ಕೆಟ್ನಲ್ಲೆಲ್ಲ ಈಸಿಯಾಗಿ ಎಗ್ಲೆಸ್ ಮಯೋನೀಸ್ ಸಿಕ್ಬಿಡತ್ತೆ. ಆದರೆ ಒಳ್ಳೆ ಕ್ವಾಲಿಟಿ ಮಯೋನೀಸ್ ತುಂಬಾ ಎಕ್ಸ್ಪೆನ್ಸಿವ್, 500ರಿಂದ 700 ರೂಪಾಯಿವರೆಗೂ ಕಾಸ್ಟ್ ಇರುತ್ತೆ. ಸೊ ಕೇವಲ 50 ರೂಪಾಯಿನಲ್ಲಿ ಮನೆಯಲ್ಲೇ ಹೇಗೆ ಎಗ್ಲೆಸ್ ಮಯೋನೀಸ್ನ ಈಸಿಯಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ರೆಸಿಪಿ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಒಂದೇ ಥರದ 2 ಕಪ್ನಲ್ಲಿ ಅಡುಗೆ ಎಣ್ಣೆ, 1 ಕಪ್ನಷ್ಟು ಹಾಲು, ನಾರ್ಮಲ್ ಆರೆಂಜ್ ನಂದಿನಿ ಹಾಲು ತೊಗೊಂಡಿದ್ದೀನಿ, ಮತ್ತು 1 ನಿಂಬೆಹಣ್ಣ ಹಿಂಡ್ಬಿಟ್ಟು ರಸ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು. ಇವಾಗ ಎಗ್ಲೆಸ್ ಮಯೋನೀಸ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಈ 2 ಕಪ್ ಎಣ್ಣೆನ 1 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಫ್ರೀಸ್ ಮಾಡೋಕ್ಕಿಡ್ತಾ ಇದ್ದೀನಿ. ಫ್ರಿಡ್ಜ್ನಲ್ಲ, ಫ್ರೀಝರ್ನಲ್ಲಿ ಇಡಬೇಕು. ನೆಕ್ಸ್ಟು ಎಣ್ಣೆನ ಫ್ರೀಝರ್ನಲ್ಲಿಟ್ಟು 45 ನಿಮಿಷ ಅಂದರೆ 3/4 ಗಂಟೆ ಆದಮೇಲೆ ಹಾಲು ಮತ್ತು ನಿಂಬೆ ರಸ ಎರಡನ್ನೂ ಸಹ ಡೀಪ್ ಫ್ರೀಝರ್ನಲ್ಲಿ ಎಣ್ಣೆ ಜೊತೆ ಕೊನೆ 15 ನಿಮಿಷ ಫ್ರೀಸ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ 1 ಗಂಟೆಗಳ ಕಾಲ ಮತ್ತು ಹಾಲು ಮತ್ತು ನಿಂಬೆ ರಸ 15 ನಿಮಿಷ ಫ್ರೀಸ್ ಮಾಡಿ ತೆಕ್ಕೊಂಡಿದ್ದೀನಿ. ಇವಾಗ ಎಲ್ಲದನ್ನು ಒಂದು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಕಾಯಿಸ್ಕೊಂಡಿರೋ ಹಾಲು ತೊಗೋಬೇಡಿ, ಫ್ರೆಶ್ ಆಗಿ ಪ್ಯಾಕೆಟಿಂದ ಸಿಗುವಂಥ ಹಾಲನ್ನೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಇನ್ ಕೇಸ್ ಸರಿ ಬರ್ತಿಲ್ಲ, ನೀರು ಥರ ಆಗ್ತಿದೆ ಅಂದರೆ ಹೇಗೆ ಸರಿ ಮಾಡ್ಕೋಬೇಕು ಅಂತ ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ ನೋಡಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. 2 ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಮತ್ತು ಹಾಲನ್ನೆಲ್ಲ 1 ಗಂಟೆನೇ ಇಡಬೇಕು, 1/4 ಗಂಟೆನೇ ಕರೆಕ್ಟಾಗಿ ಇಡಬೇಕು ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಆದರೆ ಒಂದೇ ನೆನಪಲ್ಲಿ ಇಟ್ಕೊಳ್ಳಿ ಅಂದರೆ ಚಿಲ್ಡ್ ಇರಬೇಕು, ಕೋಲ್ಡಾಗಿರಬೇಕು. ಇವಾಗ 1 ನಿಮಿಷ ಆಗಿದೆ, ತೆಕ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದಿದೆ. ಏನಪ್ಪ ಇದು ಮಯೋನೀಸ್ ಥಿಕ್ ಆಗ್ತಿಲ್ಲ ಅಂದರೆ ಗಟ್ಟಿ ಆಗ್ತಿಲ್ಲ ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಯಾಕಾಗುತ್ತೆ ಅಂದರೆ ನಾವು ತಗೊಳ್ಳೋ ಎಣ್ಣೆ ಮತ್ತು ಹಾಲಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಚಿಕ್ಕ ಕಾಫಿ ಅಥವಾ ಟೀ ಗ್ಲಾಸ್ನಷ್ಟು ಹಾಲು ಹಾಕ್ಕೊಳ್ಳಿ. ಇದನ್ನು ಡೀಪ್ ಫ್ರೀಝರ್ನಲ್ಲಿ 15 ನಿಮಿಷ ಇಟ್ಟು ಆಮೇಲೆ ಹಾಕಬೇಕಾ ಅಂತ ಕೇಳೋದಿದ್ರೆ ಆ ಥರ ಏನಿಲ್ಲ. ಸುಮ್ಮನೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದನ್ನ ಹಾಲನ್ನ ಹಾಕಿದ್ದೀನಿ ನಾನಿಲ್ಲಿ. ಮತ್ತೆ ಏನು ಡೀಪ್ ಫ್ರೀಝರ್ನಲ್ಲೆಲ್ಲ ಇಟ್ಟು ಹಾಕಿಲ್ಲ. ಆದರೆ ಕಾಯಿಸಿರೋ ಹಾಲು ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ ತೆಕ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಗಟ್ಟಿಯಾಗಿ ಕ್ರೀಮಿಯಾಗಿ ಮಯೋನೀಸ್ ಆಗಿದೆ ಅಂತ. ನಿಮಗೆ ಫುಲ್ ವೈಟ್ ಸಾಸ್ ಬೇಕು ಅನ್ನೋದಿದ್ದರೆ ಇಲ್ಲಿಗೆ ನಿಲ್ಲಿಸಿ, ಇಲ್ಲ ಅಂದರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಒಂದು 10 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ನನಗೆ ಕಾಳು ಮೆಣಸಿನ ಪುಡಿ ಟೇಸ್ಟ್ ಇಷ್ಟ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ಅಷ್ಟೇ. ಕ್ರೀಮಿಯಾಗಿ ಫ್ಲಫಿಯಾಗಿ ಸಖತ್ತಾಗಿರುವಂತಹ ಎಗ್ಲೆಸ್ ಮಯೋನೀಸ್ ಮನೆಯಲ್ಲೇ 1.5 ನಿಮಿಷದಲ್ಲಿ ರೆಡಿಯಾಗೋಯ್ತು. ಜಸ್ಟ್ 1.5 ಕಪ್ ಹಾಲಿನಲ್ಲಿ 1 ವಾರಕ್ಕಾಗುವಷ್ಟು ಮಯೋನೀಸ್ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಮಾರ್ಕೆಟ್ನಿಂದ ಅಷ್ಟೊಂದು ದುಡ್ಡು ಕೊಟ್ಟು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿರೋಂತಹ ಎಗ್ಲೆಸ್ ಮಯೋನೀಸ್ ತರಕ್ಕೆ ಮುಂಚೆ ಒಂದ್ಸರಿ ಯೋಚನೆ ಮಾಡಿ. ನಿಮಗೆ ಯಾವಾಗ ಬೇಕಾವಾಗ ಎಷ್ಟು ಬೇಕಷ್ಟು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಎಗ್ಲೆಸ್ ಮಯೋನೀಸ್ನ ರೆಡಿ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ. ಅವ್ರ ಆರೋಗ್ಯ ದುಡ್ಡು ಎರಡನ್ನೂ ಉಳಿಸಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ನ ಪ್ರತಿ 3 ದಿನಕ್ಕೆ ಒಂದ್ಸರಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡ್ದಂಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.